ಮೊದಲಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರೀ ನಿರ್ದೇಶಕನಾಗಲ್ಲ, ದೊಡ್ಡ ಮನೆ ಅಭಿಮಾನಿಯಾಗಿ ಬಂದಿದ್ದೀನಿ. ಯುವ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ. ನಾ ಭಯ್ಯ ಅಂತ ಪ್ರೀತಿಯಿಂದ ಕರಿತೀನಿ. ಸಂತೋಷ್ ಆನಂದರಾಮ್ ಸರ್ ಅಭಿಮಾನಿಯಾಗಿ ಬಂದಿದ್ದೀನಿ. ಚಾಮರಾಜನಗರ ಪುಣ್ಯದ ಮಣ್ಣು ಸ್ವಾಮಿ ಇದು. ಮಲೈ ಮಾದೇಶ್ವರರು ಓಡಾಡಿದಂಥ ಜಾಗ, ದೆರೆಕ್ ದೊಡ್ಡವರು ಮಂಟೆ ಸ್ವಾಮಿಗಳು ಓಡಾಡಿದಂಥ ಜಾಗ, ಸಿದ್ದಪ್ಪಾಜಿ ಓಡಾಡಿದಂಥ ಜಾಗ, ನಿಮ್ಮ ಆರಾಧ್ಯ ದೈವ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಓಡಾಡಿದಂಥ ಜಾಗ. ಮನುಷ್ಯರಿಗೆ ಯಾವತ್ತು ಎರಡು ಇರುತ್ತಂತೆ, ಒಂದು ಕರ್ಮಭೂಮಿ, ಒಂದು ಜನ್ಮಭೂಮಿ ಅಂತ. ಜನ್ಮಭೂಮಿ ಅಂದರೆ ನಾವೆಲ್ಲಿ ಹುಡ್ತೀವದು, ಕರ್ಮಭೂಮಿ ಅಂದರೆ ನಾವೆಲ್ಲಿ ದುಡಿತೀವದು. ಜನ್ಮಭೂಮಿಯಿಂದ ಶುರು ಮಾಡಿದ್ದೀರಾ ಸರ್, ನಿಮ್ಮ ಯಾತ್ರೆ ಇತಿಹಾಸ ಇಲ್ಲಿಂದ ಶುರುವಾಗುತ್ತೆ. ಯುವ ಸರ್ನ ನಾನು ತುಂಬ ಹತ್ತಿರದಿಂದ ನೋಡಿದ್ದೀನಿ. ಯುವ ಸರ್ನ ಅವರಲ್ಲಿ ಆಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸರ್ಗಿರೋ ಅಂಥ ಎನರ್ಜಿ ಇದೆ. ರಾಘಣ್ಣವರಲ್ಲಿರೋ ಅಂಥ ಒಳ್ಳೆ ಮನಸ್ಸು, ಸರಳತೆ, ಒಂದು ಸೌಜನ್ಯ ಮನೋಭಾವ ಅಂತ ಏನಂತೀವಿ, ಆ ಥರ ಒಳ್ಳೆ ಗುಣ ಇದೆ. ಪವರ್ ಸ್ಟಾರ್, ನಿಮ್ಮ ಪ್ರೀತಿಯ ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಪವರ್ ಇದೆ. ಆ್ಯಂಡ್ ಅಪ್ಪಾಜಿಯವರ ಒಂದು ಕಲೆ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಲ್ಲೊಂದು ಅದ್ಭುತವಾದಂಥ ಗುಣ ಇದೆ, ನಾನು ನೋಡಿದ್ದೀನಿ. ಲೀಡರ್ಶಿಪ್ ಕ್ವಾಲಿಟಿ ಇದೆ. ತಂಡ ಕಟ್ಬೋದು, ಆರ್ಮಿ ಕಟ್ಬೋದು, ಅಂಥ ಒಂದು ಕಾನ್ಫಿಡೆನ್ಸ್ ಇರೋ ಅಂಥ ಲೀಡರ್ಶಿಪ್ ಕ್ವಾಲಿಟಿ ಇದೆ. ಈ 5 ಗುಣ ಸಾಕು ಇತಿಹಾಸ ಬರೆಯೋಕ್ಕೆ. ಲೋಹಗಳಲ್ಲೇ ಪಂಚಲೋಹ ಶ್ರೇಷ್ಠ ಅಂತಾರೆ. ಈ 5 ಗುಣಗಳು ಸಾಕು. ಯುವ ಸರ್ದು ವಿಜಯ ಯಾತ್ರೆ ಇಲ್ಲಿಂದ, ಈ ಸ್ಟೇಜಿಂದ ಶುರುವಾಗ್ತಾ ಇದೆ. ಕರ್ನಾಟಕದಲ್ಲಿ, ಭಾರತದಲ್ಲಿ, ವಿಶ್ವಾದ್ಯಂತ ಪಸರಿಸುತ್ತೆ.